ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನೋಡಿ ನಮ್ಮ ಮಗಳ ಮನೆ ಕಿಚನ್ನಲ್ಲಿ ಅಡುಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿ ನಮ್ಮ ಮಗಳು ಚಿಕನ್ ತರಿಸಿದ್ಲು. ಅವಳು ಶಾಪಿಗೆ ಹೋಗಿದ್ದಾಳೆ, ಹೀಗಾಗಿ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಚಿಕನ್ ನೋಡಿ ಎಲ್ಲ ಹುರ್ಕೊಂಡು, ಮಸಾಲೆ ಐಟಮ್ ಎಲ್ಲ ಹುರ್ಕೊಂಡು ಈಗ ಮಸಾಲೆನ ರುಬ್ಕೋತಾ ಇದ್ದೀನಿ. ನೋಡಿ ಎಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮಸಾಲೆ ಐಟಮ್ ಏನೇನು ಹಾಕಿದ್ದೀನಿ ಅಂತ ನಿಮಗೆ ತೋರಿಸೋದಕ್ಕಾಗಲಿಲ್ಲ, ಹಾಗೆ ಅಡುಗೆ ಮಾಡೋದಷ್ಟು ತೋರಿಸ್ತಾ ಇದ್ದೀನಿ. ಚಿಕನ್ ಸಾಂಬಾರು ಮಾಡೋದನ್ನು ತೋರಿಸೋಣ ಅಂತ ಹಾಗೆ ವಿಡಿಯೋ ಮಾಡಿದೆ. ಈಗ ನೋಡಿ ಎಲ್ಲ ಐಟಮನ್ನು ಹಾಕ್ಕೊಂಡಿದ್ದೀನಿ. ಮಸಾಲೆ ಐಟಮ್ಮು, ಹವೀಸ್ ಕಾಳು, ಅರಿಶಿನ ಪುಡಿ, ಮೆಣಸಿನಕಾಯಿ, ಹಾಗೆ ಕೊಬ್ಬರಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಹುರ್ಕೊಂಡು ಈಗ ರುಬ್ತಾ ಇದ್ದೀನಿ. ನೋಡಿ, ಈ ಕಡೆ ಸ್ಟೋವಲ್ಲಿ ಚಿಕನನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಅರಿಶಿನ ಮತ್ತು ಲಿಂಬೆಹಣ್ಣಿನ ರಸ ಮತ್ತು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೀನಿ. ಸ್ವಲ್ಪನೂ ನೀರು ಹಾಕಿಲ್ಲ. ಮೇಲೆ ತಾಟ್ ಮೇಲೆ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ, ಸೀದು ಹೋಗಬಾರ್ದು ಅಂತ ಹೇಳಿ. ಈಗ ನೋಡಿ, ನೀರು ಬಿಟ್ಕೊಂಡಿದೆ, ಅದರಲ್ಲಿ ಸಾಕಷ್ಟು ನೀರು ಬಿಟ್ಕೊಂಡಿದೆ. ಈಗ ಎಲ್ಲ ನೀರನ್ನು, ತಾಟಿಂದು ನೀರು ತೆಗೆದಿದ್ದೀನಿ ನಾನು, ಯಾಕಂದರೆ ಈಗೆಲ್ಲ ನೀರು ಬಿಟ್ಕೊಂಡಿದೆ, ಅದಕ್ಕೆ ನೀರನ್ನು, ಬಿಸಿನೀರನ್ನು ಚೆಲ್ಲಿದೆ. ಈ ಥರ ಮಾಡೋದ್ರಿಂದ ಚಿಕನ್ ತುಂಬ ಟೇಸ್ಟಿ ಆಗುತ್ತೆ. ನಾವು ನೀರು ಹಾಕ್ದೇ ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ ಹಾಗೆ ಲಿಂಬೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇಡಬೇಕು. ಇಟ್ಟು ಆಮೇಲೆ ಬೇಯಿಸೋದಕ್ಕೆ ಇಡಬೇಕು. ಈ ರೀತಿ ಮಾಡೋದ್ರಿಂದ ಚಿಕನ್ ತುಂಬ ಟೇಸ್ಟಿ ಆಗುತ್ತೆ. ಈಗ ನೋಡಿ, ಮಸಾಲೆ ಎಲ್ಲ ರುಬ್ಕೋತಾ ಇದ್ದೀನಿ. ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣು ಕೂಡ ನಾನು ಮಿಕ್ಸಿಯಲ್ಲಿ ಮಸಾಲೆ ಒಳಗಡೆ ಹಾಕ್ಕೊಂಡು ರುಬ್ಕೋತೀನಿ. ಹಾಗೆ ರುಬ್ಕೊಳ್ಳೋದ್ರಿಂದ ಒಳ್ಳೆಯದು, ಯಾಕಂದರೆ ಆ ಬೀಜಗಳು ನಮಗೆ ಒಳ್ಳೆಯದಲ್ಲ, ಹಾಗೆ ಬೀಜಗಳು ತಿಂದರೆ ಒಳ್ಳೆಯದಲ್ಲ ಅಂತ ಹೇಳಿ ಮಸಾಲೆಯಲ್ಲೇ ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಹೀಗಾಗಿ ನಾನು ಮಸಾಲೆಯಲ್ಲೇ ಟೊಮೆಟೊ ಕೂಡ ರುಬ್ಕೋತೀನಿ. ಮಸಾಲೆ ತುಂಬ ಇರೋದ್ರಿಂದ ಒಂದೇ ಸಲ ಹಾಕೋದಕ್ಕೆ ಆಗಲಿಲ್ಲ, ಅರ್ಧ ಈಗ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಉಳಿದಿದೆ. ಆಮೇಲೆ ಟೊಮೆಟೊ ಮತ್ತು ಇನ್ನರ್ಧ ಮಸಾಲೆ ಎಲ್ಲ ಹಾಕಿ ರುಬ್ಕೋತೀನಿ. ಈಗ ನೋಡಿ, ರುಬ್ಕೋತಾ ಇದ್ದೀನಿ. ಚಿಕನಿಗೆ ಎಲ್ಲ ಮಸಾಲೆ ಸಣ್ಣಗೆ ರುಬ್ಬಿದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸೈಡು ನಾನು ಇದು ಕಬಾಬ್ ಮಾಡೋದಕ್ಕಂಥೇಳಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅಲ್ಲ, ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೋತೀನಿ. ಸ್ವಲ್ಪ ಚಿಕನನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ, ರುಬ್ಕೋತಾ ಇದ್ದೀನಿ. ಈಗ ನೋಡಿ, ರುಬ್ಕೊಂಡು ಆಯಿತು. ಇದು ಚಿಕನು ಬೆಂದಿದೆ ಈಗ. ಹೀಗಾಗಿ ಆ ಮಸಾಲೆನ ಡೈರೆಕ್ಟಾಗಿ ಅದರಲ್ಲೇ ಹಾಕೋತಾ ಇದ್ದೀನಿ. ಸುಮ್ಮನೆ ಆ ಪಾತ್ರೆ ಈ ಪಾತ್ರೆ ಹಾಕೋದು ಒಂದು ಬೇಗ ಕೆಲಸ ಆಗೋದನ್ನು ನೋಡ್ತೀನಿ ನಾನು. ಸುಮ್ಮನೆ ಅದು ಡೆಕೋರೇಟು ಮಾಡ್ಕೊತ ಕುಂತ್ರೆ ಟೈಮ್ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇನ್ನುಳಿದ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಜಾರಿಗೆ. ಈಗ ಟೊಮೆಟೊ ಕೂಡ ಹಾಕ್ಕೋತೀನಿ ನೋಡಿ. ತುಂಬ ಅವಸರದಲ್ಲಿ ಮಾಡ್ತಾಯಿದ್ದೀನಿ ನಾನು ಅಡುಗೆನ. ನನ್ನ ಇಬ್ಬರು ಮೊಮ್ಮಕ್ಕಳಿದ್ದಾರೆ, ಅವರು ತುಂಬ ತುಂಟರಿದ್ದಾರೆ.
ತುಂಬ ಕಾಡ್ತಾ ಇರ್ತಾರೆ. ನಾನು ಅವರ ತಂದೆ ಜೊತೆ ಒಂದು ರೂಮಲ್ಲಿ ಹಾಕ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಹೊರಗೆ ಬಿಟ್ಟರೆ ಏನು ಮಾಡೋದಕ್ಕೆ ಬಿಡೋದಿಲ್ಲ, ವಿಡಿಯೋ ಮಾಡೋದಕ್ಕೂ ಕೂಡ ಬಿಡೋಲ್ಲ ಅವರು, ಅಷ್ಟು ತುಂಟರಿದ್ದಾರೆ. ಹೀಗಾಗಿ ಒಳಗಡೆ ಹಾಕ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ಮಗಳು ಬಟ್ಟೆ ಶಾಪ್ ಇದೆ, ಬಟ್ಟೆ ಶಾಪಿಗೆ ಹೋಗಿದ್ದಾಳೆ. ಅವಳಿಗೆ ಮನೆಯಲ್ಲಿ ಇರೋದಕ್ಕೆ ಟೈಮೇ ಸಿಗಲ್ಲ. ಹೀಗಾಗಿ ನಾನು ಬಂದರೆ ಸಾಕು, ಅಮ್ಮ ನೀನು ಅಡುಗೆ ಒಂದು ಮಾಡಿದರೆ ಸಾಕು ಅಂತ ಹೇಳ್ತಾಳೆ. ಹೀಗಾಗಿ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಈಗ ಇನ್ನೊಂದು ಸಲ ಜಾರಲ್ಲಿ ಹಾಕ್ಕೊಂಡು ಇನ್ನು ಉಳಿದ ಎಲ್ಲ ಮಸಾಲೆಯನ್ನು ರುಬ್ಕೋತಾ ಇದ್ದೀನಿ ನೋಡಿ. ರುಬ್ಬಿ ಆಮೇಲೆ ಮಸಾಲೆ ಹಾಕ್ಕೊಂಡು ಕುದಿಸ್ಕೊಂಡು ಸಾರೆಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಅಷ್ಟರೊಳಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡಿದೆ. ವಿಡಿಯೋ ಹಾಕದೇ ಇದ್ದರೆ ಸುಮ್ಮನೆ ಮತ್ತೆ ಚಾನಲ್ ಗ್ರೋತ್ ಆಗಲ್ಲ, ಏನಿಲ್ಲ ಅಂತ ಹೇಳಿ ಇದನ್ನಾದರೂ ಮಾಡಿ ಹಾಕಿದ್ರಾಯಿತು, ಇಲ್ಲಿದೆ ಅಡುಗೆ ಮನೆದು, ಮಾಡಿದ್ರಾಯ್ತು ಇಲ್ಲೇ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಹೋಗೋದಕ್ಕಿಂತ ಸ್ವಲ್ಪ ಲೇಟನೇ ಆಗುತ್ತೆ, ಮತ್ತು ಅಷ್ಟು ದಿನ ವಿಡಿಯೋ ಬಿಡೋದು ಸರಿಯಲ್ಲ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಈಗ ನೋಡಿ ರುಬ್ಕೋತಾ ಇದ್ದೀನಿ. ಸಣ್ಣಗೆ ರುಬ್ಕೋಬೇಕಲ್ಲ, ಅದಕ್ಕೆ ತುಂಬ ಟೈಮ್ ಆಗುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಮತ್ತು ಮುಂದಿನ ವಿಡಿಯೋ ಹಾಕೋದಕ್ಕೆ. ಈಗ ನೋಡಿ ಮಸಾಲೆನ ರುಬ್ಕೊಂಡಿದ್ದೀನಿ, ಎಲ್ಲ ಮಸಾಲೆನೂ ರುಬ್ಕೊಂಡಾಗಿದೆ. ಈಗ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ, ಡೈರೆಕ್ಟಾಗಿ ಚಿಕನ್ ಒಳಗಡೆ ಮಸಾಲೆನ ಹಾಕ್ಕೊಂಡಿದ್ದೀನಿ. ಈಗ ಜಾರೆಲ್ಲ ತೊಳ್ಕೊಂಡು ಹಾಕೋತಾ ಇದ್ದೀನಿ ನೋಡಿ. ಒಳಗಡೆ ನನ್ನ ಮೊಮ್ಮಕ್ಕಳು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ. ಒಳಗಡೆ ಗದ ಹಾಕ್ಕೊಂಡು ನಾನು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ವಾಯ್ಸ್ ಓವರ್ ಕೊಡೋದಕ್ಕೂ ಬಿಡಲ್ಲ, ಅಷ್ಟು ತುಂಟ್ರಂದರೆ ತುಂಟ್ರು. ಈಗ ನೋಡಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಎಲ್ಲನೂ ನಾನು ಮಸಾಲೆ ಒಳಗಡೆ ಹಾಕಿದ್ದೀನಿ. ಲಿಂಬೆಹಣ್ಣು ಕೂಡ ಚಿಕನಲ್ಲೇ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಮಸಾಲೆಲೇ ಹಾಕ್ಕೊಂಡಿದ್ದೀನಿ ಎಲ್ಲ. ಈಗ ಕುದಿ ಬಂದ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಈ ಥರ ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಮಸಾಲೆನ. ನಾನು ಎಣ್ಣೆನೂ ತುಂಬ ಯೂಸ್ ಮಾಡಲ್ಲ, ಈಗ ಬೇಯಿಸುವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಮತ್ತು ಆಮೇಲೆ ಮತ್ತೆ ಎಣ್ಣೆ ಯೂಸ್ ಮಾಡಲ್ಲ. ಮತ್ತು ಹುರ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ, ಮಸಾಲೆ ಐಟಮ್ ಹುರ್ಕೊಳ್ಳುವಾಗ ಅಷ್ಟೇ, ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಅಂದರೆ ಯಾಕಂದರೆ ಕೊಬ್ಬರಿ ತುರಿ ಹಾಕಿರ್ತೀವಿ, ಅದರಲ್ಲಿ ಎಣ್ಣೆ ಇರುತ್ತಲ್ಲ, ಹೀಗಾಗಿ ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಈಗ ನೋಡಿ ಕುದಿ ಬರ್ತಾ ಇದೆ. ಈಗ ನೋಡಿ ಕಬಾಬ್ ಮಾಡೋದಕ್ಕೆ ಒಂದು ತತ್ತಿ ಹಾಕ್ಕೋತಾ ಇದ್ದೀನಿ. ಹಾಗೆ ಗಟ್ಟಿ ಮೊಸರು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತು ಈಗ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಈಗ ಸ್ವಲ್ಪ ಉಪ್ಪು, ಮೊಸರು, ಆಮೇಲೆ ತತ್ತಿ ಹಾಕ್ಕೊಂಡು ಕಲಸಿ ಇಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಎಲ್ಲ ಬೆಳ್ಳುಳ್ಳಿ, ಅಲ್ಲ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಪೇಸ್ಟ್ ಮಾಡಿಕೊಂಡು ಆಮೇಲೆ ಕಲಿಸ್ತೀನಿ. ನೋಡಿ ಲಿಂಬೆಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ ನೋಡಿ. ಈ ಕಡೆ ಚಿಕನ್ ಸಾರು ಕುದೀತಾ ಇದೆ. ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಈಗ ನೋಡಿ ಮೊಸರು ಮತ್ತು ಲಿಂಬೆಹಣ್ಣಿನ ರಸ ಹಾಗೂ
ಒಂದು ತತ್ತಿ ಹಾಕಿ ಕಬಾಬಿಗೆ ಕಲಸಿಟ್ಕೊಂಡಿದ್ದೀನಿ. ಈಗ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಈಗ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಪುದೀನ ಸೊಪ್ಪು ಈಗ ಹಾಕ್ಕೋಬೇಕು. ಮಕ್ಕಳ ಗಲಾಟೆ ತುಂಬ ಕೇಳ್ತಾ ಇದೆ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಸಾರಿ. ಈಗ ನೋಡಿ ಕುದಿ ಬರ್ತಾ ಇದೆ. ಈ ಕಡೆ ನಾನು ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಕುದಿ ಬರ್ತಾ ಇದೆ ಸಾರಿಗೆ. ಪುದೀನ ಸೊಪ್ಪು ತೊಳ್ಕೊಂಡು ಬರ್ತಾ ಇದ್ದೀನಿ. ಆ ಕಡೆ ಕಾಣ್ತಾ ಇಲ್ಲ. ಪುದೀನ ಸೊಪ್ಪನ್ನು ತೊಳ್ತಾ ಇದ್ದೀನಿ. ಎಲ್ಲ ಅವಸರದಲ್ಲೇ ಮಾಡ್ತಾ ಇದ್ದೀನಿ ನಾನು. ಯಾವುದು ರೆಡಿ ಮಾಡಿಕೊಂಡಿಲ್ಲ. ಹಾಗೆ ಮಾಡ್ತಾನೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡಿಕೊಂಡು ನಾನು ವಿಡಿಯೋ ಮಾಡಿಲ್ಲ. ಹಾಗೆ ಎಲ್ಲ ಕೆಲಸ ಮಾಡ್ಕೋತಾನೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಏನಾದರೂ ತಪ್ಪ ಇದ್ದಲ್ಲಿ ಕ್ಷಮಿಸಿ ದಯವಿಟ್ಟು. ಈಗ ನೋಡಿ ಪುದೀನ ಸೊಪ್ಪು ತೊಳ್ಕೊಂಡು ಬಂದೆ. ಈಗ ಜಾರಿಗೆ ಹಾಕ್ಕೋಬೇಕು. ಈಗ ನೋಡಿ ಸಾರು. ಈಗ ನೋಡಿ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಈಗ ಕುದಿ ಬಂದ ಮೇಲೆ ಹಾಕ್ಕೋತಾ ಇದ್ದೀನಿ. ಈಗ ಹಾಕ್ಕೊಂಡ್ರೆ ಚೆನ್ನಾಗಿ ಪರಿಮಳ ಬರುತ್ತೆ, ಅದಕ್ಕಾಗಿ ಈಗ ಹಾಕ್ಕೊಂಡಿದ್ದೀನಿ. ಈ ಕಡೆ ನೋಡಿ ಪುದೀನ ಸೊಪ್ಪು, ಆಮೇಲೆ ಈಗ ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕ್ಕೋಬೇಕು. ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಮಸಾಲೆನ ಕುದೀತಾ ಇದೆ. ಚಿಕನ್ ಸಾರು ಮಸಾಲೆ ಕುದೀತಾ ಇದೆ ನೋಡಿ. ಈಗ ನೋಡಿ ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಸಿಪ್ಪೆಯನ್ನೆಲ್ಲ ತೆಗೆದು ಜಾರಿಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನನಗೆ ಮೊದಲೇ ವಿಡಿಯೋ ಮಾಡೋ ವಿಚಾರ ಇರಲಿಲ್ಲ. ಆಮೇಲೆ ವಿಡಿಯೋ ಮಾಡೋಣ ಅಂತ ಹೇಳಿ ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ಮೊದಲೇ ಗೊತ್ತಿದ್ದರೆ ನಾನು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮಾಡ್ತಾಯಿದ್ದೆ. ಆಮೇಲೆ ನೆನಪಾಯಿತು ವಿಡಿಯೋ ಮಾಡೇ ಬಿಡೋಣ ಅಂತ ಹೇಳಿ, ಹೀಗಾಗಿ ಅವಸರದಲ್ಲಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಈಗ ನೋಡಿ ಸಾರು ಕುದೀತಾ ಇದೆ, ಚಿಕನ್ ಸಾರು. ಈಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಕಬಾಬಿಗೆ ಅಂಥೇಳಿ ಎಲ್ಲ ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಹಾಕ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಚಿಕನ್ ಪೀಸಿಗೂ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಮೊಸರು ಮತ್ತು ಲಿಂಬೆಹಣ್ಣು ರಸ ಮತ್ತು ಒಂದು ತತ್ತಿ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಪೇಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ. ಒಂದು 2-3 ದಿವಸದಿಂದ ನಾನು ವಿಡಿಯೋನೇ ಹಾಕಿಲ್ಲ. ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಟೈಮೇ ಸಿಗಲಿಲ್ಲ. ಮಕ್ಕಳ ಗಲಾಟೆಯಲ್ಲಿ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಹೀಗಾಗಿ ಮಾಡಲಿಲ್ಲ. ಈಗ ಮಾಡೋಣ ಮತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಮಕ್ಕಳ ಇದ್ದಲ್ಲೆಲ್ಲ ವಿಡಿಯೋ ಮಾಡೋದು ತುಂಬಾ ಕಷ್ಟ. ಗಲಾಟೆ ಮಾಡ್ತಾನೆ ಇರ್ತಾರೆ. ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ. ಇಷ್ಟೊತ್ತಾದರೂ ಮಲಗೋದಿಲ್ಲ. 12 ಹೊಡೆದ್ರೂ ಮಲಗೋದಿಲ್ಲ ಮಕ್ಕಳು, ಅಷ್ಟು ಗಲಾಟೆ ಹಾಕ್ತಾರೆ. ಈಗ ನೋಡಿ ಎಲ್ಲ ರುಬ್ಕೊಂಡಾಯಿತು. ಕಬಾಬನ್ನು
ಮಸಾಲೆನ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಅಲ್ಲ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಉಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಾವು ಇದು ಆಮೇಲೆ ಕಬಾಬ್ ಪೌಡ್ರೆಲ್ಲ ಹಾಕ್ಕೋಬೇಕು. ಹಾಕಿ ಈಗ ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಆಮೇಲೆ ಊಟ ಮಾಡುವಾಗ ಫ್ರೈ ಮಾಡಿಕೊಂಡ್ರೆ ಆಯಿತು. ಒಳಗಡೆಯಿಂದ ಕರೀತಾ ಇದ್ದಾರೆ ಮೊಮ್ಮಕ್ಕಳು ಬಾ ಅಂತ ಹೇಳಿ. ತುಂಬ ಗಲಾಟೆ ಹಾಕ್ತಾರೆ ನೋಡಿ. ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಪೀಸ್ಗೆಲ್ಲ ಚೆನ್ನಾಗಿ ಹತ್ತುತ್ತೆ ಮಸಾಲೆ. ಆಮೇಲೆ ಫ್ರೈ ಮಾಡಿದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಯಿತು. ಹೇಗೆ ಬಂದಿದೆ ವಿಡಿಯೋ ಅಂತ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಏನಾದರೂ ತಪ್ಪು ಮಾಡಿದ್ದಲ್ಲಿ ಅದು ಕೂಡ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.